ಅವನ್ ಪ್ರಾಣ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಮ್ಮ ಅವರೇ. ಹೇಳೋದೆಲ್ಲ ಹೇಳಾಯ್ತಲ್ಲ, ಬನ್ನಿ ನಾವು ಹೊರಡೋಣ, ನಡೀರಿ. ನಿಂತ್ಕೊಳ್ಳಪ್ಪ ಶ್ರೀಕಾಂತ್. ನಾವಿಬ್ರು ಸಂಬಂಧಿಕರಾದ್ಮೇಲೂ ನಮ್ಮೇಲಿನ ಕೋಪ ಇನ್ನೂ ಹೋಗಿಲ್ವಾ ನಿನ್ಗೆ? ಯಾಕಪ್ಪ ಶ್ರೀಕಾಂತ್? ಅಲ್ಲ, ಜೀವನ ನಶ್ವರ ಅಂತಾರೆ. ನಿನಗೆ ಈ ಥರ ಕೋಪ, ಈ ತಾಪ ಇವೆಲ್ಲ ಬೇಕಾ? ನಾವು ಯಾವಾಗ ಯಾರು ಟಪಕ್ಕಂತ ಸಾಯ್ತೀವೋ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನು ಈ ಥರ ದ್ವೇಷ ಸಾಧಿಸೋದ್ರಲ್ಲಿ ಏನರ್ಥ ಇದೆ ಶ್ರೀಕಾಂತ್? ನಮ್ಮ ಮಾತಿನ ಮೇಲೆ ನಿನಗೆ ಯಾಕೆ ನಂಬಿಕೆ ಬರ್ತಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಭಕ್ತಿ ನಿಶ್ಚಿತಾರ್ಥದ ಸಮಯದಲ್ಲಿ ದುಡ್ಡು ಕೇಳಿದ್ವಲ್ಲ, ಅದಕ್ಕೆ ತಾನೆ. ಆಗ ನಾವು ಹಾಗೆ ನಡ್ಕೊಂಡದಕ್ಕೆ ಕಾರಣನೇ ಬೇರೆ ಇತ್ತು ಶ್ರೀಕಾಂತ್. ಅಲ್ವೇ ಮತ್ತೆ? ಶ್ರೀಕಾಂತ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಪ್ಪ. ಈಗ ಸಮಯ ಕಾಲ ಎಲ್ಲವೂ ಬದಲಾಗಿದೆ. ನೀನು ಆರಾಮ